Hello, good morning. Welcome back to my YouTube channel. ಇವತ್ತು 31st ಆಫ್ ಡಿಸೆಂಬರ್ ಅಂದರೆ ಈ ವರ್ಷದ 2025ನೇ ವರ್ಷದ ಕೊನೆ ದಿನ ಆ್ಯಂಡ್ ನಾವು ಬೀಚಲ್ಲಿದ್ದೀವಿ. ನಾವು ಬೆಂಗಳೂರಿಂದ ಹೊರಟಿದ್ದು 29th ಆಫ್ ಡಿಸೆಂಬರ್. ಮನೆ ಬಿಟ್ಟಾಗ 12 ಗಂಟೆ ಮೇಲೆ ಆಗಿತ್ತು. ನೈಟ್ ಜರ್ನಿ ಮಾಡ್ತಿದ್ವಿ. ನೈಟ್ ಜರ್ನಿ ಸ್ವಲ್ಪ ಈಸಿ, ಯಾಕಂದರೆ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ. ಇನ್ನು ಕುಮಟಾ ರೀಚ್ ಆದಾಗ ಬೆಳಿಗ್ಗೆ 10 ಗಂಟೆ. ನಾವು ಎವ್ರಿ ಇಯರ್ ಕುಮಟಾಗೆ ಬಂದಾಗ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸೋದು ಹೋಟೆಲ್ ಪಾಂಡುರಂಗ ಇಂಟರ್ನ್ಯಾಷನಲಲ್ಲಿ. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆ್ಯಂಡ್ ಇಲ್ಲಿ ಮಂಗಳೂರು ಬನ್ಸ್ ತುಂಬ ಚೆನ್ನಾಗಿರುತ್ತೆ. ನೀವು ಇನ್ ಕೇಸ್ ಇಲ್ಲೇನಾದರೂ ವಿಸಿಟ್ ಮಾಡಿದ್ರೆ ಟ್ರೈ ಮಾಡಿ. ಸೊ ಎಲ್ಲರೂ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ನಮ್ಮ ಸ್ಟೇ ಹತ್ರ ಹೊರಟ್ವಿ. ಸ್ಟೇ ಹತ್ರ ಬರ್ತಿದ್ದಂಗೆ ಪಕ್ಕದಲ್ಲೇ ಬೀಚ್ ಕಾಣಿಸ್ತಿತ್ತು. ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಆ ವ್ಯೂ ನೋಡಿದ್ರೇ ಮನಸ್ಸಿಗೆ ಏನೋ ಒಂಥರ ಖುಷಿ, ನೆಮ್ಮದಿ. ನಾನು ಈ ಬೀಚ್ನ ಎಷ್ಟು ಮಿಸ್ ಮಾಡಿದ್ನೋ ಅಷ್ಟೇ ಅದು ನನ್ನ ಮಿಸ್ ಮಾಡಿತ್ತೇನೋ ಅನ್ನೋ ಭಾವನೆ ನನಗೆ. ಇಲ್ಲಿ ಮುಂದೆ ಕಾಣಿಸ್ತಿದ್ಯಲ್ಲ, ಇದೇ ನಮ್ಮ ಸ್ಟೇ, ಪ್ರಾರ್ಥನಾ ಬೀಚ್ ಸ್ಟೇ ಅಂತ. ಕೆಳಗಿಳಿತಿದ್ದಂಗೆ ಮಗಳ ಆಟ ಶುರು. ಈ ಮಕ್ಕಳಿಗೆ ಮಣ್ಣು ಉಸುಕು ಅಂದರೆ ಅದೇನು ಇಷ್ಟನೋ ಏನೋ. ಇವಳಂತೂ ಉಸುಕನ್ನ ಬಿಟ್ಟು ಬರೋಕ್ಕೆ ರೆಡಿನೇ ಇರಲಿಲ್ಲ. ಎಷ್ಟು ಕರೆದ್ರೂ ಬರ್ತಿರ್ಲಿಲ್ಲ. ತಾನ್ಯಾ ಆನ್ ಮಾಡತ್ತೀರಿ ಗುಂಡು. ಹೀಗೆ ಆಟಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಆಲ್ರೆಡಿ ಸಂಜೆ ಆಗೋಯ್ತು. ಆ್ಯಂಡ್ ಈ ಬೀಚಲ್ಲಿ ಸನ್ಸೆಟ್ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಗೊತ್ತಾ. ನೀವೇ ಒಂದ್ಸತಿ ಕಣ್ ತುಂಬ್ಕೊಂಬಿಡಿ. ಹಾಗೆ ಅಪ್ಪ ಮಗಳು ಬೀಚಲ್ಲಿ ಇಳಿದು ಆಟ ಆಡಿದ್ರು. ಮಗಳನ್ನ ಆಟ ಆಡ್ಸೋಕ್ಕೆ ಅಪ್ಪನ ಖುಷಿ, ಅಪ್ಪನ ಜೊತೆ ಆಟ ಆಡೋಕ್ಕೆ ಮಗಳಿಗೆ ಖುಷಿ. ಇದನ್ನ ನೋಡೋಕೆ ನಂಗೆ ಖುಷಿ. ಇದನ್ನೆಲ್ಲ ಮುಗಿಸಿ ಬಂದು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಕತ್ಲು ಕವಿದಿತ್ತು. ದೂರದಲ್ಲಿ ಅಲೆಗಳ ಸದ್ದು. ಪಕ್ಕದಲ್ಲೇ ಬಾನ್ ಫೈರ್ ಹಾಕಿದ್ರು. ಜೊತೆಗೆ ಫ್ಯಾಮಿಲಿ ಥರ ಇರೋ ಸ್ನೇಹಿತರು. ಇನ್ನೇನು ಬೇಕು ಹೇಳಿ ಈ ಜೀವಕ್ಕೆ. ಹೀಗೆ ನಮ್ಮ ಮೊದಲನೇ ದಿನಾನ ಮುಗಿಸಿದ್ವಿ. ವೆಲ್ಕಮ್ ಟು ಡೇ 2. ಬೆಳಿಗ್ಗೆ ಎದ್ದು ಎಲ್ಲರೂ ನಾಷ್ಟ ಮುಗಿಸಿ ಬೀಚ್ಗೆ ಹೋಗೋಕೆ ರೆಡಿ ಆದ್ವಿ. ಸೊ ಅಫ್ಕೋರ್ಸ್ ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ಈ ವರ್ಷದ ಕೊನೆ ದಿನ ಆಗಿರೋದ್ರಿಂದ ಫುಲ್ ಆನ್ ಮಸ್ತಿ ಮಜಾ ಮಾಡೋಣ ಅಂತ ಬೀಚಲ್ಲಿದ್ದೀವಿ. ನನ್ನ ಮದುವೆ ಆಗಿದ್ದು 2021ರಲ್ಲಿ. ಅವಾಗಿಂದ ನಾವು ಅಂದರೆ ಈ ಗ್ಯಾಂಗ್ ಇದೆಯಲ್ಲ, ಅದಕ್ಕಿಂತ ಮುಂಚೆನೂ ನನ್ನ ಹಸ್ಬೆಂಡ್ ಬೀಚ್ ಸೈಡ್ ಬಂದು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಿದ್ರಂತೆ. ಆ್ಯಂಡ್ ನನ್ನ ಮದುವೆ ಆದಾಗಿಂದ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಇಟ್. ಇದು ಒಂಥರ ಇಯರ್ಲಿ ರಿಚುವಲ್ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ಬರೋಕ್ಕಾಗಿರಲಿಲ್ಲ ಬಿಕಾಸ್ ಅವಾಗ ತಾನೇ ನಮಗೆ ಮಗು ಹುಟ್ಟಿತ್ತು. ಬಟ್ ಅಗೇನ್ ವಿ ಆರ್ ಬ್ಯಾಕ್ ದಿಸ್ ಇಯರ್. ಲುಕ್ ಎಟ್ ಮೈ ಡಾಟರ್, ಹೌ ಕ್ಯೂಟ್ ಶಿ ಇಸ್ ಲುಕಿಂಗ್ ಇನ್ ದ ಸ್ವಿಮ್ ಸೂಟ್. Tanya, say hi. Say hi. Can you say hi? Oh, cutie pie. ಸೊ ನೀವು ನಮ್ಮ ಜೊತೆ ಬನ್ನಿ, ಮಜಾ ಮಾಡೋಣ. ಆ್ಯಂಡ್ 2025ನೇ ವರ್ಷದ ಕೊನೆ ದಿನಾನ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕಾಮೆಂಟ್ಸಲ್ಲಿ ತಿಳಿಸಿ. ನೀವು ನೋಡ್ತಿದ್ದೀರಲ್ಲ, ಬೀಚ್ ತುಂಬಾ ಕ್ಲೀನ್ ಆಗಿದೆ. ನಾವು ಇರೋದು ಪ್ರಾರ್ಥನಾ ಬೀಚ್ ಸ್ಟೇ ಮುಂದೆನೇ ಬೀಚ್ ಇರೋದು. ಹಾರ್ಡ್ಲಿ 50 meters ಅಷ್ಟೇ ನಡ್ಕೊಂಡು ಬರಬೇಕು. ಬಟ್ ದ ಬೀಚ್ ಇಸ್ ವೆರಿ ಕ್ಲೀನ್. ಈ ವರ್ಷ ಅಂತ ಅಷ್ಟೇ ಅಲ್ಲ, ಎವ್ರಿ ಇಯರ್ ನಾವು ಬಂದಾಗಿಂದನೂ ಈ ಬೀಚ್ ತುಂಬಾ ಕ್ಲೀನ್ ಆಗಿದೆ, ಪ್ರೈವೇಟ್ ಬೀಚ್ ಥರ. ಸೊ ವಿ ಲವ್ ದಿಸ್ ಪ್ಲೇಸ್. ಇದು ಒಂಥರ ನಮ್ಮ ರಿಲೇಟಿವ್ಸ್ ಮನೆ ಇರುತ್ತಲ್ಲ ಆ ಥರ ಆಗ್ಬಿಟ್ಟಿದೆ. ಅಷ್ಟೇ ನೀಟಾಗಿ ಕ್ಲೀನ್ ಆಗಿದೆ. ಆ್ಯಂಡ್ ಇಲ್ಲಿ ಏನು ಗೊತ್ತಿಲ್ಲ ಅಂತಲ್ಲ, ನಾವು ಇಷ್ಟು ವರ್ಷದಿಂದ ಬರೋದ್ರಿಂದ ಇಲ್ಲಿ ಎಲ್ಲಾನು ಗೊತ್ತಿದೆ. ಆ್ಯಂಡ್ ಇಟ್ ಇಸ್ ಸೋ ಸೇಫ್. Say hi. ತಾನ್ಯಾ. Hi, Tanya. ಸೊ ಮಗಳನ್ನ ಈ ಸತಿ ಬೀಚಲ್ಲಿ ಇಳಿಸಿ ಆಟಾಡೋಣ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್, ಹೌ ಶಿ ರಿಯಾಕ್ಟ್ಸ್ ಅಂತ. ಐ ವಿಲ್ ಟ್ರೈ ಟು ಕ್ಯಾಪ್ಚರ್ ಎವ್ರಿಥಿಂಗ್.
ಸೊ ಸ್ಟೇ ವಿತ್ ಮೀ. ಎಲ್ಲರೂ ರೆಡಿಯಾಗಿ ಬೀಚ್ ಹತ್ರ ಬರ್ತಾ ಇದ್ರು. ಇಲ್ಲಿ ಮಕ್ಕಳನ್ನ ನೋಡಿ ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ ಸಮುದ್ರದಲ್ಲಿ ಅಂತ. ಆಮೇಲೆ ನಾನು ಮೊಬೈಲನ್ನ ಇಟ್ಟು ಸಮುದ್ರದಲ್ಲಿ ಇಳಿದು ಮಸ್ತಿ ಮಾಡಿ ಬಂದಿದ್ದಾಯ್ತು. ಅದರ ಒಂದಷ್ಟು ಫೋಟೋಸನ್ನ ಇಲ್ಲಿ ಹಾಕಿರ್ತೀನಿ ನೋಡಿ. ಆಮೇಲೆ ಫ್ರೆಶ್ ಅಪ್ ಆಗಿ ಬೀಚ್ ಮುಂದೆ ಕೂತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಲೋ ಮಮ್ಮ ಡಾಟರ್ ಸೇಮ್. ಸೊ ಯಾವಾಗಲೇ ಬೀಚಿಗೆ ಹೋಗಿದ್ವಿ, ಫುಲ್ ಆಟ ಆಡಿ ಬಂದು ಫ್ರೆಶ್ ಅಪ್ ಆಗಿ ಲಂಚ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ನೌ ಅಗೇನ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಬೀಚ್ ಟು ಸಿ ದ ಸನ್ಸೆಟ್. ಇಷ್ಟು ಮೆಸ್ಮರೈಸಿಂಗ್ ಆಗಿರುತ್ತೆ ಅಂದರೆ ಐ ವಿಲ್ ಶೋ ಯು. ಪ್ಲೀಸ್ ಸನ್ಸೆಟ್ ಮಾತ್ರ ಸಖತ್ತಾಗಿ ಕಾಣುತ್ತೆ. And we always wait for the sunset to take some nice pictures, to spend some good time with friends and family. ಎಷ್ಟು ಕಾಮ್ ಆಗಿ ಸೆರೇನ್ ಆಗಿ ಇದೊಂಥರ ಇಲ್ಲಿ ಬಂದರೆ ಥೆರಪಿಗೆ ಬಂದಂಗೆ ಆಗುತ್ತೆ. ಜನ ರಿಟ್ರೀಟಿಗೆ ಹೋಗ್ತಾರಲ್ಲ, ನಮ್ಗೆ ಆ ಥರ ಇದು. ಬೀಚಲ್ಲಿ ಯಾರೂ ಇಲ್ಲ, ಅಂದರೆ ತುಂಬ ಕಮ್ಮಿ ಜನ. ಐ ಲವ್ ದಿಸ್ ಪ್ಲೇಸ್. ಸೊ ನಾನು ಹೇಳ್ದೆ ಅಲ್ವಾ ಸನ್ಸೆಟ್ ಸಕ್ಕದಾಗಿ ಕಾಣುತ್ತೆ ಅಂತ. ಐ ನಾಟ್ ಲೈಯಿಂಗ್ ಗೈಸ್, ಸೀರಿಯಸ್ಲಿ. How's it, Kundu? How's it, Tintin? Are you liking it? Do you like the sunset? ಅವಳಿಗೂ ಇಷ್ಟ ಆಯ್ತು. ಈ ಬೀಚಲ್ಲಿ ತಾನ್ಯದು ಫಸ್ಟ್ ಟೈಮ್ and mama daughter loving it. Mama daughter loves it. Mama loves Tanya. Mama loves Tanya. Tanya loves Mama. ಈ ಲೈನಲ್ಲಿ ತುಂಬ ಸ್ಟೇಸ್ ಇದೆ. ಫುಲ್ ಕಮರ್ಷಿಯಲ್ ಆಗಿಬಿಟ್ಟಿದೆ. ಅಷ್ಟೇ ಕಮರ್ಷಿಯಲ್ ಆದ್ರೂ ಬೀಚ್ ಶೋರ್ ಮಾತ್ರ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ವಿ ಆರ್ ರಿಯಲಿ ಇಂಪ್ರೆಸ್. ಆ್ಯಂಡ್ ಯಾವ ಗೆಸ್ಟ್ಗಳೇ ಬಂದರು, ಯಾರೇ ಬಂದರು, ನಾನು ನೋಡಿದ್ದೀನಿ, ಏನೇ ಬಿದ್ದರೂ ತಮ್ಮ ಕಸನ ತಾವು ತೊಗೊಂಡು ಹೋಗ್ತಾರೆ. ದಟ್ಸ್ ವಾಟ್ ಐ ಲೈಕ್ ಅಬೌಟ್ ಇಟ್ ಹಿಯರ್. ಇಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಬೆಟ್ಟದಿಂದ ಆಚೆಗೆ ಓಂ ಬೀಚ್ ಇರೋದು. ಇದಕ್ಕೆ ನಿರ್ವಾಣ ಬೀಚ್ ಅಂತ ಹೇಳ್ತಾರೆ. ಈ ಬೆಟ್ಟದಿಂದ ಆಚೆಗೆ ಓಂ ಬೀಚ್ ಇದೆ. ಇಲ್ಲಿಂದ ಬೋಟ್ ರೈಡ್ ಕೂಡ ಕರ್ಕೊಂಡು ಹೋಗ್ತಾರೆ ಮುಂಚೆನೆ ಹೇಳಿದ್ರೆ. ಸೊ ಇಲ್ಲಿ ಬಂದಾಗ ನೀವು ಅದೊಂದು ಆಕ್ಟಿವಿಟಿನೂ ಮಾಡ್ಬೋದು. ಡಾಲ್ಫಿನ್ಸ್ ಎಲ್ಲ ತೋರಿಸ್ತಾರೆ. ಆ್ಯಂಡ್ ಇವತ್ತು 31 ಡಿಸೆಂಬರ್ ಆಗಿರೋದ್ರಿಂದ ಎಲ್ಲ ಕಡೆ ಡಿಜೆಸ್ ಮ್ಯೂಸಿಕ್ ಹಚ್ಚಿದ್ದಾರೆ. ಅಲ್ಲಿ ಕಾಣಿಸ್ತಿದೆ ನೋಡಿ ಇನ್ನೊಂದು ಸ್ಟೇ ಅವರು ಮಾಡ್ತಿರೋದು ಲೈಟಿಂಗ್ಸ್ ಎಲ್ಲ. ಸಿಮಿಲರ್ಲಿ ನಮ್ಮ ಸ್ಟೈಲು ಮಾಡಿದ್ದಾರೆ, ಬಟ್ ಕಾಂಪೌಂಡ್ ಒಳಗಿದೆ, ಕಾಣಿಸಲ್ಲ. ಇನ್ನೇನು ಸೂರ್ಯ ಮುಳುಗೋ ಹೊತ್ತಲ್ಲಿ ಮತ್ತೆ ನೀರಲ್ಲಿ ಒಂದಷ್ಟು ಆಟ ಆಡಿ ಫೋಟೋಸನ್ನು ಕ್ಲಿಕ್ ಮಾಡಿದ್ವಿ. ಡಿಸೆಂಬರ್ ಆಗಿದ್ರಿಂದ ನಮ್ಮ ಸ್ಟೇಯಲ್ಲೂ ಲೈಟಿನ ಡೆಕೋರೇಷನ್ ಮಾಡಿದ್ರು. ಜೊತೆಗೆ ದೊಡ್ಡ ದೊಡ್ಡ ಸ್ಪೀಕರ್ಸನ್ನು ಇಟ್ಟಿದ್ರು. ಮಜಾ ಏನಂದ್ರೆ ಮಕ್ಕಳ ಹಾಡಿಗೆ ಸ್ಟೆಪ್ಸ್ ಹಾಕಿ ಡ್ಯಾನ್ಸ್ ಮಾಡಿದ್ವಿ. ಸಖತ್ ಎಂಟರ್ಟೈನಿಂಗ್ ಆಗಿತ್ತು.
ಅಷ್ಟೊತ್ತಿಗೆ 12 ಗಂಟೆನೂ ಸಮೀಪಿಸ್ತಾ ಇತ್ತು. ವಾಪಸ್ ಬೀಚ್ ಹತ್ರ ಬಂದ್ವಿ. ಸರಿಯಾಗಿ 12 ಗಂಟೆಗೆ ಕ್ರ್ಯಾಕರ್ಸ್ ಅನ್ನ ಬಸ್ಟ್ ಮಾಡಿದ್ವಿ. ಅದರ ಜೊತೆಗೆ ಸ್ಕೈ ಲ್ಯಾಂಟರ್ನ್ಸ್ ಕೂಡ ಬಿಟ್ವಿ. ನಂತರನೇ ಅಲ್ಲಿದ್ದ ಎಷ್ಟೋ ಜನ ಪಟಾಕ್ಷಿ ಹಾರಿಸಿ ಆಕಾಶ ದೀಪನೂ ಹಾರಿಸ್ತಾ ಇದ್ರು. ಆ ಬೆಳಕಿನ ಚಿತ್ತಾರದೊಂದಿಗೆ 2026 ಬರಮಾಡ್ಕೊಂಡ್ವಿ. ಇನ್ನು ಮಾರನೇ ದಿನ ಒಂದಷ್ಟು ಜನ ಹೊರಡೋ ತಯಾರಿಯಲ್ಲಿದ್ರು. ಹಂಗೋ ಹಿಂಗೋ ಎಲ್ಲರನ್ನೂ ಸೇರಿಸಿ ಮೆಮೊರೀಸ್ಗೆ ಇರ್ಲಿ ಅಂತ ಒಂದೆರಡು ರೀಲ್ಸ್ ಅನ್ನ ಮಾಡಿದ್ವಿ. ಆ ರೀಲ್ಸ್ನ ನೀವು ನೋಡ್ಬೇಕು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಕೊನೆಗೆ ಎವ್ರಿ ಇಯರ್ ರಿಚುವಲ್ ತರ ನಮ್ಮ ಸ್ಟೇ ಮುಂದೆ ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡು ಮನೆ ಕಡೆ ಹೊರಟ್ವಿ. ಹೀಗೆ ಹೊಸ ವರ್ಷನ ಬರಮಾಡ್ಕೊಂಡ್ವಿ. ನೀವೆಲ್ಲರೂ ಹೊಸ ವರ್ಷನ ಹೇಗೆ ವೆಲ್ಕಮ್ ಮಾಡಿದ್ರಿ ಅನ್ನೋದನ್ನ ಕಾಮೆಂಟ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.